ಒಬ್ಬ ಪ್ರೇಮಿಯ ಹೃದಯದಲ್ಲಿ ಹೇಗೆ ಇದು ಮನ್ನಣೆಯನ್ನು ಗಳಿಸ್ತು ಅನ್ನೋದನ್ನ ಆ ಹಾಡು ಕೇಳಿಯೇ ತಿಳಿಯಬೇಕು. ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಸಾಹಿತ್ಯ ಲೋಕದ ಹಲವು ಕವಿಗಳು ಹಾಗೂ ವಚನಕಾರರನ್ನು ಪರಿಚಯಿಸುವ ಕಾರ್ಯಕ್ರಮ ಸಾಹಿತ್ಯ ಲೋಕದ ದಿಗ್ಗಜರು. ಕೇಳಿ ನಿಮ್ಮ ಮೆಚ್ಚಿನ ಮಾಹಿತಿ ಖಜಾನೆಯಲ್ಲಿ ಸಾಹಿತ್ಯ ಲೋಕದ ದಿಗ್ಗಜರು, ವಿವಿಧ ವಚನಕಾರರು ಹಾಗೂ ಕವಿಗಳನ್ನು ಪರಿಚಯಿಸುವ ವಿಶೇಷ ಮಾಲಿಕೆ. ನೀವು ಕೇಳಿ, ನಿಮ್ಮ ಸ್ನೇಹಿತರಿಗೂ ಕೇಳಿಸಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಬಹುದು. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಕೇಳೋಣ ಸಾಹಿತ್ಯ ಲೋಕದ ದಿಗ್ಗಜರು 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 ದಿಗ್ಗಜರು. ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ಪ್ರೀತಿಯ ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಸಾಹಿತ್ಯ ಲೋಕದ ದಿಗ್ಗಜರು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತು ಸಾಹಿತ್ಯ ಲೋಕದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಸಿನಿಮಾ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಚರಿತ್ರೆಯನ್ನು ಬರೆದಂತಹ ಒಬ್ಬ ವ್ಯಕ್ತಿಯನ್ನ ಪರಿಚಯಿಸತಕ್ಕಂಥ ಪ್ರಯತ್ನ. ಶ್ರೀಯುತ ಮನೋಮೂರ್ತಿಯವರು. ಈ ಹೆಸರು ಕೇಳಿದಾಕ್ಷಣ ಪ್ರೇಮಿಗಳ ಮನಸ್ಸಿನಲ್ಲಿ ಮೂಡ್ತಕ್ಕಂಥದ್ದು ಮುಂಗಾರು ಮಳೆ. ಈ ಮುಂಗಾರು ಮಳೆ ಯಾವಾಗಲೂ ಕೂಡ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ತನ್ನದೇ ಆದಂತಹ ಚರಿತ್ರೆಯನ್ನು ಸೃಷ್ಟಿಸೋದು ಮಿಲನ ಹಾಡು ಕೇಳಿದಾಗ. ನಿನ್ನಿಂದಲೇ ಕನಸೊಂದು ಶುರುವಾಗಿದೆ. ಈ ಗೀತೆ ಮೂಡಿ ಬಂದಾಗ ಮನೋಮೂರ್ತಿಯವರ ಆ ವೈಶಿಷ್ಟ್ಯ ಹಾಗೆ ಸಂಗೀತದ ವಾಸ್ತುಶಿಲ್ಪಿ ಮನೋಮೂರ್ತಿಯವರು ನಡೆದುಕೊಂಡಂತಹ ರೀತಿ ನೀತಿಗಳು, ಸಂಗೀತ ಕ್ಷೇತ್ರದಲ್ಲಿ ಅವರ ಒಂದು ಸಾಧನೆಗಳನ್ನ ನೆನೆಯುವಂತಹ ಪ್ರಯತ್ನವನ್ನು ಮಾಡೋಣ. ಈ ಕಾರ್ಯಕ್ರಮವನ್ನ ಸಂಪೂರ್ಣವಾಗಿ ಕೇಳಿ ಹಾಗೆ ನಿಮ್ಮ ಆತ್ಮೀಯರೊಂದಿಗೆ ಹಂಚಿಕೊಳ್ಳಿ. ಬನ್ನಿ, ಇದೀಗ ಮನೋಮೂರ್ತಿಯವರ ಪರಿಚಯ. ಒಬ್ಬ ಸೌಂಡ್ ಇಂಜಿನಿಯರ್. ಅವರು ಸಂಗೀತದ ಕ್ಷೇತ್ರಕ್ಕೆ ಬರಬೇಕು ಅಂದರೆ ತಮ್ಮದೇ ಆದಂತಹ ಚರಿತ್ರೆಯನ್ನು ಸೃಷ್ಟಿಸಿದ್ದಾರೆ. ಮನೋಮೂರ್ತಿಯವರ ಜೀವನ ಬೆಂಗಳೂರಿನಲ್ಲಿ ಪ್ರಾರಂಭವಾಯಿತು. ಇವರು ಜನವರಿ 13, 1970ರಲ್ಲಿ ಜನ್ಮ ತಾಳ್ತಾರೆ. ಇದು ಒಂದು ವಿಶಿಷ್ಟ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಂಜಿನಿಯರಲ್ಲಿ ಸಂಗೀತ ಎಲ್ಲಿ ಈ ಎರಡನ್ನೂ ಒಗ್ಗೂಡಿಸಿದ್ದು ನಮ್ಮ ಮನೋಮೂರ್ತಿ ಅವರು. ಇನ್ನು ಇವರ ಆರಂಭಿಕ ಜೀವನ ಮಲ್ಲೇಶ್ವರಂ, ಬೆಂಗಳೂರಿನ ಮಲ್ಲೇಶ್ವರಂ ಅಲ್ಲಿ ಕಳೆಯುತ್ತೆ. ಇಲ್ಲಿಂದ ಇವರು ಹಲವಾರು ಶಿಕ್ಷಣ ಸಂಸ್ಥೆಗಳಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನ ತೆಗೆದುಕೊಳ್ತಾರೆ. ಅವುಗಳಲ್ಲಿ ಸೆಂಟ್ ಜೋಸೆಫ್ ಕಾಲೇಜ್ ಇರಬಹುದು, ಹಾಗೆ ಹಲವಾರು ವಿಶ್ವವಿದ್ಯಾನಿಲಯಗಳಲ್ಲಿ ತಮ್ಮದೇ ಆದಂತಹ ಹೊಸ ಚರಿತ್ರೆಯನ್ನ ಸೃಷ್ಟಿಸೋದರ ಮೂಲಕ ಸಂಗೀತ ಕ್ಷೇತ್ರಕ್ಕೆ ಇವರ ಕೊಡುಗೆಯನ್ನ ನೀಡುತ್ತಾರೆ. ಇನ್ನು ನಂತರದಲ್ಲಿ ಅವರ ಪಯಣ ಬೆಂಗಳೂರು. ಉನ್ನತ ಶಿಕ್ಷಣಕ್ಕಾಗಿ ಬೆಂಗಳೂರಿನ ವಿಶ್ವವಿದ್ಯಾನಿಲಯದಲ್ಲಿ ಇಂಜಿನಿಯರಿಂಗ್ನಲ್ಲಿ ಪದವಿಯನ್ನ ಪಡ್ಕೊಳ್ತಾರೆ. ಇನ್ನು ಡ್ರಮ್ಸ್ ನುಡಿಸಲು ಸ್ವಯಂ ಕಲಿತಂತಹ ಮನೋಮೂರ್ತಿಯವರು ಪ್ರಮುಖವಾಗಿ
ಸೋನಿಕ್ಸ್ ಅಂತಕ್ಕಂತಹ ಹೆಸರಿನಿಂದ ಡ್ರಮ್ಸ್ಗಳನ್ನ ನುಡಿಸ್ತಾ ತಮ್ಮ ಕಾಲೇಜು ಪಯಣವನ್ನ ಮುಂದುವರಿಸುತ್ತಾರೆ. ಕಾಲೇಜಿನಲ್ಲಿ ಹಲವಾರು ಕಾರ್ಯಕ್ರಮಗಳಲ್ಲಿ ಇವರು ಪ್ರಥಮ ಸ್ಥಾನವನ್ನು ಪಡೆಯುವುದರ ಜೊತೆಗೆ ಸಿನಿಮಾ ಕ್ಷೇತ್ರಕ್ಕೆ ಬಾಲ್ಯದಿಂದಲೇ ಒಂದು ಸಂಗೀತವನ್ನ ಅಳವಡಿಸಿಕೊಂಡಂತಹ ಮನೋಮೂರ್ತಿಯವರು ಬಾಲ್ಯದಿಂದಲೇ ಸಂಗೀತವನ್ನ ಕಲಿಯಬೇಕು ಅಂತಕ್ಕಂತಹ ಆಸಕ್ತಿಯಿಂದ ಇವರು ಸಂಗೀತ ಕ್ಷೇತ್ರವನ್ನ ಪ್ರವೇಶ ಮಾಡ್ತಾರೆ. ಆ ಬಾಲ್ಯದಲ್ಲಿಯೇ ಆ ಒಂದು ಸೋನಿಕ್ಸ್ ಅಂತಕ್ಕಂತಹ ಬ್ಯಾಂಡ್ ತಂಡ ಹಲವಾರು ಕಾರ್ಯಕ್ರಮಗಳನ್ನು ನೀಡೋದ್ರ ಮೂಲಕ ಅವರ ಒಂದು ಪ್ರತಿಭೆಯನ್ನ ತೋರ್ಪಡಿಸಿರ್ತಕ್ಕಂಥದ್ದನ್ನ ಪ್ರಮುಖವಾಗಿ ಗುರುತಿಸ್ತೇವೆ. ನಂತರದಲ್ಲಿ ಅವರು ತೆರಳಿದ್ದು ಅಮೆರಿಕಕ್ಕೆ. ಯಾಕಪ್ಪ ಅಂದ್ರೆ ಉನ್ನತ ವ್ಯಾಸಂಗ ಮಾಡಬೇಕಾಗಿತ್ತು. ಸ್ನಾತಕೋತ್ತರ ಪದವಿಯನ್ನ ಕ್ಯಾಲಿಫೋರ್ನಿಯಾದ ಒಂದು ವಿಶ್ವವಿದ್ಯಾನಿಲಯದಿಂದ ಪಡ್ಕೊಳ್ತಾರೆ. ನಂತರದಲ್ಲಿ ಅವರು ಅಮೆರಿಕದಲ್ಲಿಯೇ ಹೊಸ ತಂಡಗಳನ್ನು ಕಟ್ಟಿಕೊಂಡು ತಮ್ಮದೇ ಆದಂತಹ ಬ್ಯಾಂಡ್ ಹಾಗೆ ಸಂಗೀತ ಸಂಯೋಜನೆಯನ್ನ ಅಲ್ಲಿ ಪ್ರಾರಂಭ ಮಾಡ್ತಾರೆ. ಇನ್ನು ಇದರ ನಂತರ ಅವರು ಮೈಕ್ರೋಸಾಫ್ಟ್ ಸೇರಿದಂತೆ ಹಲವಾರು ಕಂಪನಿಗಳಲ್ಲಿ ಪ್ರೋಗ್ರಾಮರ್ ಆಗಿ ಕಾರ್ಯನಿರ್ವಹಿಸುವುದರ ಮೂಲಕ ತಮ್ಮನ್ನು ತಾವು ತಂತ್ರಜ್ಞಾನದ ಲೋಕಕ್ಕೆ ಅರ್ಪಿಸಿಕೊಂಡಿದ್ದನ್ನ ಪ್ರಮುಖ ನೆಲೆಯಲ್ಲಿ ಗಮನಿಸುತ್ತೇವೆ. ನೋಡಿ, ಇಂಜಿನಿಯರಿಂಗ್ ಕ್ಷೇತ್ರವನ್ನ ಕೂಡ ಬಳಸಿಕೊಂಡ್ರು. ಆರಂಭದಲ್ಲಿ ಇವರು ಮೈಕ್ರೋಸಾಫ್ಟ್ ಸೇರಿದಂತೆ ಹಲವಾರು ತಂತ್ರಜ್ಞಾನದ ಜೊತೆಗೂಡಿ ತಮ್ಮ ವೃತ್ತಿಯನ್ನ ಪ್ರಾರಂಭ ಮಾಡ್ತಾರೆ. ಈ ಮೂಲಕ ಒಬ್ಬ ಉದ್ಯಮಿಯಾಗಿ ಮನೋಮೂರ್ತಿ ಅವರು ತಮ್ಮ ಒಂದು ವೃತ್ತಿಯನ್ನ ಪ್ರಾರಂಭ ಮಾಡಿದ್ರು. ಉದ್ಯಮಿಯಾಗಿ ಬೆಳೆಯೋದರ ಜೊತೆಗೆ ಸಂಗೀತ ಕ್ಷೇತ್ರದಲ್ಲಿ ಏನನ್ನಾದರೂ ಮಾಡಬೇಕು, ಏನನ್ನಾದರೂ ಹೊಸ ಸಂಶೋಧನೆಯನ್ನ ಮಾಡಬೇಕು ಅಂತಕ್ಕಂತಹ ಹಂಬಲ ಬಾಲ್ಯದಿಂದಲೇ ಅವರಿಗಿತ್ತು. ಇನ್ನು ಇಂಜಿನಿಯರಿಂಗ್ ಮತ್ತು ಸಂಗೀತ ಕ್ಷೇತ್ರದಲ್ಲಿ ಇದು ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತು. ಇಂಜಿನಿಯರಿಂಗ್ ಕ್ಷೇತ್ರದಿಂದ ಬಂದಂತಹ ಮನೋಮೂರ್ತಿಯವರು ಪ್ರಮುಖವಾಗಿ ಮಾಡಿದ್ದೇನಪ್ಪಾ ಅಂದ್ರೆ ಸಂಗೀತದಲ್ಲಿಯೂ ಕೂಡ ಸೃಜನಶೀಲತೆ ಇರಬೇಕು. ಹಾಗೆ ಒಂದು ಸಾಹಿತ್ಯ, ಒಂದು ಹಾಡಿಗೆ ಸಂಗೀತ ಅಂತಕ್ಕಂಥದ್ದು ಬಹಳ ಸೃಜನಶೀಲ ಅಂಶ. ಹಾಗಾಗಿ ಸಂಗೀತಕ್ಕೆ ಪ್ರಾಧಾನ್ಯತೆ ಕೊಡಬೇಕು ಅಂತಕ್ಕಂತಹ ಒಂದು ಅಭಿಪ್ರಾಯವನ್ನು ಕೂಡ ಕೆಲವು ಮಾಧ್ಯಮಗಳ ಮೂಲಕ ವ್ಯಕ್ತಪಡಿಸ್ತಾರೆ. ಈ ಪ್ರಕಾರವಾಗಿ ಅವರು ಆರಂಭ ಮಾಡಿದ್ದೇ ಸಂಗೀತ ಕ್ಷೇತ್ರದಲ್ಲಿ ಪ್ರಾಧಾನ್ಯತೆಯಾಗಿ ಅವರು ನಡೆಸಿಕೊಂಡಂತಹ ರೀತಿ ನೀತಿಗಳು, ಹಾಗೆ ಅವರು ಇಂಜಿನಿಯರಿಂಗ್ ಹಾಗೆ ಸಂಗೀತವನ್ನ ಒಂದುಗೂಡಿಸಿ ಇಂಜಿನಿಯರಿಂಗ್ ಅಲ್ಲಿ ತಾಂತ್ರಿಕತೆಯನ್ನ ಬಳಸ್ತಾ ಇದ್ರು. ಆ ಪ್ರಕಾರವಾಗಿ ಸಂಗೀತದಲ್ಲಿಯೂ ಕೂಡ ತಾಂತ್ರಿಕತೆಯನ್ನ ಬಳಸಬೇಕು ಅಂತಕ್ಕಂತಹ ಅಭಿಲಾಷೆಯನ್ನು ಹೊಂದಿದ್ದಂಥವರು ನಮ್ಮ ಮನೋಮೂರ್ತಿಯವರು. ಈ ಸೃಜನಶೀಲತೆಯಿಂದ ಹಲವಾರು ಸಂಗೀತ ಸಂಯೋಜಕರು ಸ್ಫೂರ್ತಿಗೊಂಡದ್ದೂ ಇದೆ. ಇದರ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದಂತ ಅಂಶ ಏನಪ್ಪಾ ಅಂದ್ರೆ, ಉದ್ಯಮಿಯಾಗಿ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಇದ್ದಂತಹ ವ್ಯಕ್ತಿ ಸಂಗೀತ ಕ್ಷೇತ್ರಕ್ಕೆ ಬಂದ್ರು ಅಂತಾದ್ರೆ ಅವರು ಎಲ್ಲಾ ಪ್ರಕಾರದ ಸಂಗೀತ ವಾದ್ಯಗಳನ್ನು ಬಳಸಿಕೊಂಡು ಸಂಗೀತ ಕ್ಷೇತ್ರದಲ್ಲಿಯೂ ಕೂಡ ಅವರ ಇಂಜಿನಿಯರಿಂಗ್ ವೃತ್ತಿಯ ಒಂದು ಮಾಧುರ್ಯವನ್ನ ಹೊಮ್ಮಿಸ್ತಕ್ಕಂತಹ ಪ್ರಯತ್ನವನ್ನ ಅವರು ಪ್ರಮುಖವಾಗಿ ಮುಂಗಾರು ಮಳೆ ಅಂತಕ್ಕಂತಹ ಸಿನಿಮಾದಲ್ಲಿ ಮಾಡಿದ್ದಾರೆ. ಮನೋಮೂರ್ತಿಯವರು ಮುಂಗಾರು ಮಳೆ ಸಮಯದಲ್ಲಿ ಕೇವಲ ಇಮೇಲ್ ಮತ್ತೆ ಫೋನ್ನ ಮೂಲಕ ಮಾತ್ರ ಅವರು ಸಂಗೀತದ ಬಗ್ಗೆ ಚರ್ಚೆಯನ್ನ ನಡೆಸ್ತಾ ಇದ್ರು. ಆದರೆ ಎಂದಿಗೂ ಕೂಡ ಭೇಟಿಯಾಗಿರಲಿಲ್ಲ. ಇದು ಮನೋಮೂರ್ತಿಯವರ ಚಿಂತನೆಯನ್ನ ಪ್ರಮುಖವಾಗಿ ಎತ್ತಿ ಹಿಡಿಯುತ್ತದೆ. ಅವರು ಭಾರತೀಯ ಸಿನಿಮಾಗಳಿಗೆ ಸಂಗೀತವನ್ನ ನೀಡೋದರ ಮೂಲಕ
ಅಮೆರಿಕದಲ್ಲಿದ್ದರೂ ಕೂಡ ಭಾರತೀಯತೆಯನ್ನ ಅವರು ಮರೆಯಲಿಲ್ಲ. ಬದಲಾಗಿ ಭಾರತದ ಸಂಗೀತವನ್ನ, ಭಾರತದ ಸಂಗೀತ ಕ್ಷೇತ್ರವನ್ನ ಅಮೂಲ್ಯ ರತ್ನವನ್ನಾಗಿಸಿದ್ದು ಇವರ ಮತ್ತೊಂದು ವೈಶಿಷ್ಟ್ಯವಾಗಿ ಗುರುತಿಸುತ್ತೇವೆ. ಎಲ್ಲೋ ಇದ್ದುಕೊಂಡು ಭಾರತದಲ್ಲಿರ್ತಕ್ಕಂತಹ ವ್ಯಕ್ತಿ ಅಂದ್ರೆ ಯೋಗರಾಜ್ ಭಟ್, ಇವರಿಗೆ ಒಂದು ಮಾರ್ಗದರ್ಶನ ನೀಡುವುದರ ಮೂಲಕ ಆ ಸಂಗೀತ ಕ್ಷೇತ್ರದಲ್ಲಿ ಅಂದ್ರೆ ಮುಂಗಾರು ಮಳೆ ಸಿನಿಮಾಕ್ಕೆ ಬೇಕಾದಂತಹ ಸಂಗೀತವನ್ನು ಅದರ ನೋಡುಗರ ಕೇಳುಗರ ಮನಸೆಳೆದಂತಹ ಸ್ಫೂರ್ತಿಯ ಸೆಲೆ ನಮ್ಮ ಮನೋಮೂರ್ತಿಯವರು. ಇನ್ನು ಸಿನಿಮಾ ಕ್ಷೇತ್ರದಲ್ಲಿ ಮನೋಮೂರ್ತಿಯವರ ಆರಂಭಿಕ ಹಂತವನ್ನ ಗಮನಿಸಿದಾಗ ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಮೂಲಕ ಸಿನಿಮಾ ಕ್ಷೇತ್ರಕ್ಕೆ ಪ್ರವೇಶ ಮಾಡಿದ್ದನ್ನ ಗಮನಿಸ್ತೇವೆ. ಅವರು ಅಮೆರಿಕಕ್ಕೆ ಅವರನ್ನ ಭೇಟಿ ಮಾಡಲು ಹೋದಂತಹ ಸಂದರ್ಭದಲ್ಲಿ ಅಮೆರಿಕ ಅಂತಕ್ಕಂತಹ ಸಿನಿಮಾದ ಮೂಲಕ ಒಂದು ಹೊಸ ತೆರೆಯನ್ನ ಬರೆದದ್ದನ್ನ ನಾವು ಗಮನಿಸ್ತೇವೆ. ಅಮೆರಿಕ ಚಿತ್ರದ ಯಾವ ಮೋಹನ ಮುರಳಿ ಕರೆಯಿತು ಅಂತಕ್ಕಂತಹ ಭಾವಗೀತೆ ಎಲ್ಲರ ಮನಸ್ಸೆಳೆಯೋದರ ಜೊತೆಗೆ ಸಿನಿಮಾ ಕ್ಷೇತ್ರದಲ್ಲಿಯೂ ಕೂಡ ಭಾವಗೀತೆಯ ಪ್ರಾಮುಖ್ಯತೆಯನ್ನ ಅರ್ಥೈಸಿಕೊಳ್ಳೋದಕ್ಕೆ ಇದು ಒಂದು ಮಾದರಿಯಾಗಿ ನಾವು ಗುರುತಿಸಬಹುದು. ಇನ್ನು ನನ್ನ ಪ್ರೀತಿಯ ಹುಡುಗಿ ಅಂತಕ್ಕಂತಹ ಸಿನಿಮಾದಲ್ಲಿ ಕಾರ್ ಹಾಡು ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತು. ನಂತರದಲ್ಲಿ ಪ್ರೀತಿ ಪ್ರೇಮ ಪ್ರಣಯ ಅಂತಕ್ಕಂಥದ್ದು 2003ರಲ್ಲಿ ರಾಷ್ಟ್ರ ಪ್ರಶಸ್ತಿಯನ್ನ ಪಡೆಯೋದರ ಮೂಲಕ ಉದ್ಯಮಿಯಾಗಿದ್ದಂತಹ ಮನೋಮೂರ್ತಿಯವರನ್ನ ಸಂಗೀತ ಲೋಕ ಕೈ ಬೀಸಿ ಕರೆಯುವಂತೆ ಮಾಡಿತ್ತು. ಇದು ಅವರ ವೈಶಿಷ್ಟ್ಯತೆ ಏನು ಅನ್ನೋದನ್ನ ಅರ್ಥೈಸಿಕೊಳ್ಳೋದಕ್ಕೆ ನಮಗೂ ಕೂಡ ಸಾಧ್ಯವಾಯಿತು. ಆದರೆ ಆರಂಭದಲ್ಲಿ ಈ ವ್ಯಕ್ತಿ ಸಂಗೀತ ನೀಡ್ತಾ ಇರ್ತಕ್ಕಂತಹ ವ್ಯಕ್ತಿ ಯಾರು ಅನ್ನೋದು ಸಾರ್ವಜನಿಕರಿಗೆ ಗೊತ್ತಿರಲಿಲ್ಲ. ಬದಲಾಗಿ ಸಂಗೀತ ಸಂಯೋಜನೆ ಮಾತ್ರ ಖ್ಯಾತಿಯನ್ನ ಪಡ್ಕೊಂಡಿದ್ದೇ ಹೊರತು ಮನೋಮೂರ್ತಿ ಅವರು ಖ್ಯಾತಿಯನ್ನ ಪಡ್ಕೊಂಡಿರಲಿಲ್ಲ. ಅವರು ಸಂಗೀತ ಕ್ಷೇತ್ರದಲ್ಲಿ ಗುರುತಿಸ್ಕೊಳ್ಳೋದಕ್ಕೆ ಸಾಧ್ಯವಾಗ್ಲೇ ಇಲ್ಲ ಆರಂಭದಲ್ಲಿ. ಹಾಗೆ ಸಂಗೀತ ಮಾಡ್ತಾ ಇದ್ರು, ಅಮೆರಿಕಕ್ಕೆ ಹೋಗ್ತಾ ಇದ್ರು, ಮತ್ತೆ ಬರ್ತಾ ಇದ್ರು, ಮತ್ತೆ ಹೋಗ್ತಾ ಇದ್ರು. ಸೊ ಇದೇ ಪ್ರಕಾರವಾಗಿ ನಡೀತಾ ಇತ್ತೆ ಹೊರತು ಸಂಗೀತ ಸಂಯೋಜನೆ ಯಾರ್ದು ಅನ್ನೋದು ಆಗ ಮಾಧ್ಯಮ ಇಲ್ದಿರೋ ಕಾಲದಲ್ಲಿ ಯಾರಿಗೂ ತಾನೇ ತಿಳಿಯೋಕೆ ಸಾಧ್ಯ ಅಲ್ವಾ? ನಂತರದಲ್ಲಿ ಈ ವ್ಯಕ್ತಿ ಯಾರು ಅನ್ನೋದನ್ನ ಅರ್ಥೈಸ್ಕೊಳ್ಳೋದಕ್ಕೆ ಸಾಧ್ಯವಾಯಿತು. ಅದು ಹೇಗಪ್ಪ ಅಂದ್ರೆ ಮುಂಗಾರು ಮಳೆ ಅವರ ಬದುಕಿಗೆ ಒಂದು ದಾರಿಯನ್ನ ಮಾಡಿಕೊಟ್ಟಿತ್ತು. ಮುಂಗಾರು ಮಳೆ ಚಿತ್ರದ ಮೂಲಕ ಕನ್ನಡಿಗರಿಗೆ, ಕನ್ನಡದ ಒಂದು ಕೇಳುಗರಿಗೆ ಮನೋಮೂರ್ತಿ ಅಂದ್ರೆ ಯಾರು ಅನ್ನೋದು ಪರಿಚಯ ಆಯಿತು. 2007ರ ಮಧ್ಯಭಾಗದಲ್ಲಿ ಸುಮಾರು 2 ಲಕ್ಷಕ್ಕೂ ಹೆಚ್ಚು ಸಿಡಿಗಳು ಮಾರಾಟ ಆಗೋದರ ಮೂಲಕ, ಆಡಿಯೋ ಸಿಡಿಗಳು ಮಾರಾಟ ಆಗೋದರ ಮೂಲಕ ಮನೋಮೂರ್ತಿಯವರ ಮನ್ನಣೆ ಕನ್ನಡ ಸಾಹಿತ್ಯ ಹಾಗೆ ಸಂಗೀತ ಲೋಕಕ್ಕೆ ಎಷ್ಟು ಮುಖ್ಯ ಅನ್ನೋದನ್ನ ಅರ್ಥೈಸ್ಕೊಳ್ಳೋದಕ್ಕೆ ಸಾಧ್ಯವಾಯಿತು. ಇನ್ನು ಈ ಸಿನಿಮಾ ಮುಂಗಾರು ಮಳೆ ಅಂತಕ್ಕಂತಹ ಸಿನಿಮಾ ದಾಖಲೆಯ ಮಟ್ಟದ ಒಂದು ಗಳಿಕೆಯನ್ನ ಗಳಿಸಿತ್ತು. ಇದಿಷ್ಟೇ ಅಲ್ಲದೆ ಆಗಿನ ಕಾಲದ ಯುವ ಪೀಳಿಗೆಗೆ ಅನಿಸುತ್ತದೆ ಯಾಕೋ ಎಂದು ಮುಂಗಾರು ಮಳೆಯೇ ಹಾಡುಗಳು ರಾಷ್ಟ್ರಗೀತೆಯಾಗಿದ್ದವು. ಏನಪ್ಪಾ ಹೀಗೆ ಮಾತಾಡ್ತಾ ಇದ್ದಾನೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌದು ಸ್ನೇಹಿತರೆ, ನಮ್ಮ ಮನೋಮೂರ್ತಿಯವರು ಅಷ್ಟರ ಮಟ್ಟಿಗೆ ಜನಪ್ರಿಯತೆಯನ್ನು ಗಳಿಸ್ಕೊಂಡಿದ್ದು ಆಗಿನ ಕಾಲದಲ್ಲಿ ಮುಂಗಾರು ಮಳೆ ಸಿನಿಮಾದ ಮೂಲಕ. ಆ ಮುಂಗಾರು ಮಳೆ ಸಿನಿಮಾದ 2 ಪ್ರಮುಖ ಹಾಡುಗಳು ಅನಿಸುತ್ತಿದೆ ಹಾಗೆ ಮುಂಗಾರು ಮಳೆ ಅಂತಕ್ಕಂತಹ ಹಾಡು ಎಲ್ಲರ ರಾಷ್ಟ್ರಗೀತೆಯಂತೆ ಭಾಸವಾಯಿತು.
ಮತ್ತೊಂದು ಪ್ರಮುಖವಾದ ಹಂತ ಏನಪ್ಪಾ ಅಂದ್ರೆ ಜಯಂತ್ ಕಾಯ್ಕಿಣಿ, ಕವಿರಾಜ್, ಹೃದಯ ಶಿವ ಸೇರಿದಂತೆ ಕುನಾಲ್ ಗಾಂಜಾವಾಲಾ ಹಾಗೆ ಉದಿತ್ ನಾರಾಯಣ್, ಸೋನು ನಿಗಮ್ ಇವರುಗಳು ತಮ್ಮ ಹಾಡುಗಳನ್ನು ಹಾಡುವುದರ ಜೊತೆಗೆ ಸಾಹಿತ್ಯವನ್ನ ರಚಿಸುವುದರ ಮೂಲಕ ಪ್ರಮುಖವಾಗಿ ಮುಂಗಾರು ಮಳೆ ಚಿತ್ರ ಹಿಟ್ ಆಗೋದಕ್ಕೆ ಇದು ಕೂಡ ಬಹಳ ಪ್ರಮುಖವಾದ ಒಂದು ಮೈಲುಗಲ್ಲಾಗಿ ರೂಪುಗೊಂಡಿದ್ದನ್ನ ನಾವು ಗಮನಿಸ್ತೇವೆ. ಯೋಗರಾಜ್ ಭಟ್ ಅವರ ಈ ಒಂದು ಪರಿಕಲ್ಪನೆಗಳು ಹೊಸ ಹೊಸ ಚಿತ್ರಗಳಿಗೆ ಒಂದು ಮಾದರಿಯಾಯಿತು. ಈ ಮೂಲಕ ಕರ್ನಾಟಕ ರಾಜ್ಯ ಪ್ರಶಸ್ತಿ, ಫಿಲಂ ಫೇರ್ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳು ಇವರ ಮುಡಿಗೇರಿದ್ದನ್ನ ನಾವು ಪ್ರಮುಖವಾಗಿ ಗುರುತಿಸುತ್ತೇವೆ. ಇನ್ನು ಇವರು 2007ರಲ್ಲಿ ಒಂದೇ ವರ್ಷದಲ್ಲಿ ಸುಮಾರು 6 ಚಿತ್ರಗಳಿಗೆ ಅಂದ್ರೆ ಚಲನಚಿತ್ರ ಇರ್ಬೋದು, ಮಾತಾಡ್ ಮಲ್ಲಿಗೆ ಹಾಗೆ ಬಂಧನ ಸೇರಿದಂತೆ ಸುಮಾರು 6 ಚಿತ್ರಗಳಿಗೆ ಒಂದೇ ವರ್ಷದಲ್ಲಿ ಸಂಗೀತ ಸಂಯೋಜನೆ ಮಾಡುವುದರ ಮೂಲಕ ಇವರ ಬೇಡಿಕೆ ಏನು ಅನ್ನೋದನ್ನ ಅರ್ಥೈಸಿಕೊಳ್ಳೋದಕ್ಕೆ ಇದು ಒಂದು ಮಾದರಿಯಾಗಿದ್ದನ್ನ ನಾವು ಪ್ರಮುಖವಾಗಿ ಗುರುತಿಸ್ತೇವೆ. ಇನ್ನು ಮಿಲನ ಅಂತಕ್ಕಂತಹ ಚಿತ್ರಕ್ಕೆ ಮತ್ತೊಮ್ಮೆ ಫಿಲಂ ಫೇರ್ ಪ್ರಶಸ್ತಿಯನ್ನ ಪಡೆಯುವುದರ ಮೂಲಕ ಇವರ ಪ್ರತಿಭೆ ಏನು ಅನ್ನೋದನ್ನ ರಾಷ್ಟ್ರಮಟ್ಟಕ್ಕೆ, ದೇಶಕ್ಕೆ, ಜಗತ್ತಿಗೆ ಅರ್ಥೈಸಿದಂತ ಪ್ರಯತ್ನವನ್ನು ಮಾಡಿದ್ದನ್ನ ನಾವು ಪ್ರಮುಖ ನೆಲೆಯಲ್ಲಿ ಗುರುತಿಸ್ತೇವೆ. ಇನ್ನು ಇತ್ತೀಚಿನ ಪ್ರಣಯಂ, ಕುಲದಲ್ಲಿ ಕೇಳಿ ಯಾವುದು ಸೇರಿದಂತೆ ಹಲವಾರು ಸಿನಿಮಾಗಳಿಗೆ ಇವರ ಬೇಡಿಕೆ ಎಷ್ಟು ಅನ್ನೋದನ್ನ ಅರ್ಥೈಸಿಕೊಳ್ಳೋದಕ್ಕೂ ಕೂಡ ಇದು ಒಂದು ಮಾದರಿಯಾಗಿ ನಿಲ್ತಕ್ಕಂಥದ್ದನ್ನ ನಾವು ಗಮನಿಸ್ತೇವೆ. ಸಂಗೀತ ಕ್ಷೇತ್ರ ಅಂದ ತಕ್ಷಣ ಕೇವಲ ಒಬ್ಬರಿಗೆ ಮಾತ್ರ ಸೀಮಿತವಾಗುವುದಿಲ್ಲ. ಅಲ್ಲಿನ ಎಲ್ಲರೂ ಕೂಡ ಸಂಗೀತ ಸಂಯೋಜಕರು, ಹಾಡುಗಾರರು ಎಲ್ಲರೂ ಕೂಡ ತಮ್ಮದೇ ಆದಂತಹ ಮಹತ್ವವನ್ನು ಪಡ್ಕೊಳ್ಳೋದ್ರ ಮೂಲಕ ಒಬ್ರು ಇಬ್ರು ಸಂಗೀತಗಾರರಲ್ಲ, ಬಹಳಷ್ಟು ಸಂಗೀತ ಸಂಯೋಜಕರಿದ್ದಾರೆ. ಇವರೆಲ್ಲರಿಗೂ ಕೂಡ ಒಂದು ಮಾದರಿಯಾಗಿ ನಿಲ್ತಕ್ಕಂತಹ ವ್ಯಕ್ತಿಯಾಗಿ ನಾವು ಮನೋಮೂರ್ತಿ ಅವರನ್ನ ಗುರುತಿಸ್ತೇವೆ. ಇನ್ನು ಸಂಗೀತ ಕ್ಷೇತ್ರದಲ್ಲಿ ಯೋಗರಾಜ್ ಭಟ್, ಜಯಂತ್ ಕಾಯ್ಕಿಣಿ ಸೇರಿದಂತೆ ಹಲವಾರು ಸಾಹಿತಿಗಳೊಡನೆ ಇವರ ಒಂದು ಸಂಬಂಧಗಳು ಬಹಳಷ್ಟು ಕನ್ನಡ ಸಾಹಿತ್ಯ ಲೋಕದಲ್ಲಿ, ಸಿನಿಮಾ ಕ್ಷೇತ್ರದಲ್ಲಿ ಹಾಗೆ ಸಾಹಿತ್ಯದಲ್ಲಿ ಬಹಳಷ್ಟು ಬದಲಾವಣೆಗೆ ಹಾಗೆ ಸಂಗೀತ ಸಂಯೋಜನೆಯಲ್ಲಿ ಇವರ ಒಂದು ಪ್ರಯತ್ನಕ್ಕೆ ಒಂದು ಮುನ್ನುಡಿಯಾಯಿತು. ಇದು ಕೇವಲ ಒಂದು ಬಾಂಧವ್ಯವಲ್ಲದೆ ಪ್ರೀತಿ ಸ್ನೇಹಗಳ ಒಂದು ಒಕ್ಕೂಟವಾಯಿತು. ಜಯಂತ್ ಕಾಯ್ಕಿಣಿ ಇರ್ಬೋದು, ಹಾಗೆ ಯೋಗರಾಜ್ ಭಟ್ ಅವರು ಇರ್ಬೋದು, ಇವರಿಬ್ಬರು ಕೂಡ ಒಳ್ಳೆಯ ಒಂದು ಆತ್ಮೀಯರಾಗಿ ಮನೋಮೂರ್ತಿ ಅವರೊಡನೆ ತಮ್ಮದೇ ಆದಂತಹ ಬಾಂಧವ್ಯವನ್ನ ಇಟ್ಕೊಂಡಿರ್ತಕ್ಕಂಥದ್ದನ್ನ ಪ್ರಮುಖವಾಗಿ ಗುರುತಿಸ್ತೇವೆ. ಪ್ರಮುಖವಾಗಿ ಯೋಗರಾಜ್ ಭಟ್ ಮತ್ತು ಜಯಂತ್ ಕಾಯ್ಕಿಣಿ ಅವರು ಬರೀತಾ ಇರತಕ್ಕಂತಹ ಸಾಹಿತ್ಯಗಳು ಒಂದು ರೀತಿಯ ಮನೋರಂಜನೆಯನ್ನ ನೀಡೋದರ ಜೊತೆಗೆ ಬದುಕಿಗೆ ಬೇಕಾದಂತಹ ಮೌಲ್ಯಗಳನ್ನ ಆಯ್ಕೆ ಮಾಡಿಕೊಳ್ತಕ್ಕಂತಹ ಒಂದು ಸಾಹಿತ್ಯವಾಗಿ ಗುರುತಿಸಿಕೊಳ್ಳೋದಷ್ಟೇ ಅಲ್ಲದೆ ಮನುಷ್ಯನಿಗೆ ಆಳವಾದ ಅಧ್ಯಯನವನ್ನ ಮಾಡತಕ್ಕಂತಹ ಸಂದರ್ಭದಲ್ಲಿ ಒಂದು ಪದದ ಹಿಂದೆ ಇರತಕ್ಕಂತಹ ಆಳವಾದ ಅರ್ಥ ಏನು ಅನ್ನೋದನ್ನ ಅರ್ಥೈಸಿಕೊಳ್ಳೋದಕ್ಕೂ ಕೂಡ ಮನೋಮೂರ್ತಿ ಅವರ ಸಂಗೀತ ಶೈಲಿ ಅಷ್ಟೇ ಅಲ್ಲದೆ ನಮ್ಮ ಜಯಂತ್ ಕಾಯ್ಕಿಣಿ ಹಾಗೆ ಯೋಗರಾಜ್ ಭಟ್ ಸೇರಿದಂತೆ ಹಲವಾರು ಸಾಹಿತಿಗಳ ಒಂದು ಸಾಹಿತ್ಯಗಳು ತಮ್ಮದೇ ಆದಂತಹ ಹೊಸ ಚಿತ್ರಣವನ್ನ ಬರೆಯೋದರ ಮೂಲಕ ಸಂಗೀತ ಕ್ಷೇತ್ರದಲ್ಲಿಯೂ ಕೂಡ ಮನ್ನಣೆಯನ್ನ ಗಳಿಸಿಕೊಂಡಿದೆ. ಇನ್ನು ಇದರಿಂದ ಏನಾಯ್ತಪ್ಪ ಅಂದ್ರೆ ಈ ಮೂವರ ಒಂದು ಮಿಲನ
ಹಾಗೆ ಆ ಸಂಗೀತದೊಂದಿಗಿನ ಅವರ ಬಾಂಧವ್ಯ ಅಂತಕ್ಕಂಥದ್ದೇನಿದೆ, ಸಾಹಿತ್ಯ ಕಾವ್ಯಾತ್ಮಕ ವ್ಯವಸ್ಥೆಯಲ್ಲಿ ಸಾಹಿತ್ಯ ಮತ್ತು ಸಂಗೀತದ ಮಹತ್ವವನ್ನು ಅರ್ಥ ಮಾಡ್ಕೊಳ್ಳೋದ್ರ ಜೊತೆಗೆ ವಾಣಿಜ್ಯಿಕವಾಗಿ ಹಾಗೆ ಪ್ರಾಯೋಗಿಕವಾಗಿ ಸಾಹಿತಿಗಳ ಬೇಡಿಕೆ ಸಂಗೀತಕ್ಕೆಷ್ಟಿದೆ, ಹಾಗೆ ಸಂಗೀತ ಸಂಯೋಜಕರ ಬೇಡಿಕೆ ಸಾಹಿತ್ಯಕ್ಕೆಷ್ಟಿದೆ ಅನ್ನೋದನ್ನ ಅರ್ಥೈಸಿಕೊಳ್ಳೋದಕ್ಕೂ ಕೂಡ ಇದು ಒಂದು ಮಾದರಿಯಾಗಿ ನಿಂತದ್ದನ್ನ ಪ್ರಮುಖ ನೆಲೆಯಲ್ಲಿ ಗುರುತಿಸುತ್ತೇವೆ. ಇನ್ನು ಮನೋಮೂರ್ತಿಯವರ ಪತ್ನಿ ಲತಾ ಅವರು ಸೂಚಿಸಿದಂತೆ ಸೋನು ನಿಗಮ್ ಅವರ ಒಂದು ವೃತ್ತಿ ಜೀವನಕ್ಕೂ ಕೂಡ ಇವರ ಸಂಗೀತ ಸಂಯೋಜನೆಯಿಂದ ಬಹಳಷ್ಟು ಖ್ಯಾತಿಯನ್ನ ಪಡ್ಕೊಳ್ತು. ಮುಂಗಾರು ಮಳೆ ಇರ್ಬೋದು, ಮಿಲನ ಇರ್ಬೋದು, ಮತ್ತಿತರ ಸಿನಿಮಾಗಳಲ್ಲಿ ಸೋನು ನಿಗಮ್ ಅವರಿಗೆ ಸಿಕ್ಕಂತಹ ಅವಕಾಶಗಳು ಕನ್ನಡ ಸಾಹಿತ್ಯದಲ್ಲಿ ಹಾಗೆ ಕನ್ನಡ ಚಿತ್ರರಂಗದಲ್ಲಿ ಇವರಿಗೆ ಒಂದು ಮನ್ನಣೆ ಸಿಗುವ ಹಾಗೆ ಕರ್ನಾಟಕದಲ್ಲಿ ಇವರ ಮನೆ ಮಾತಾಗುವುದರ ಜೊತೆಗೆ ಕರ್ನಾಟಕದಾದ್ಯಂತ ಇಡೀ ಚಿತ್ರರಂಗ ಮೆಚ್ಚುಗೆ ಗಳಿಸುವ ರೀತಿಯಲ್ಲಿ ಹಂಸಲ್ ನಮ್ಮ ಸೋನು ನಿಗಮ್ ಅವರಿಗೆ ಒಂದು ಮಾದರಿಯಾಗಿ ನಿಂತದ್ದನ್ನ ನಾವು ಗಮನಿಸ್ತೇವೆ. ಸೋನು ನಿಗಮ್ ಅವರ ಒಂದು ವೃತ್ತಿ ಜೀವನಕ್ಕೆ ಮನೋಮೂರ್ತಿ ಅವರು ಒಂದು ಕೈಗನ್ನಡಿಯಾಗಿ ನಿಂತದ್ದನ್ನ ನಾವು ಗಮನಿಸ್ತೇವೆ. ಅದೇ ರೀತಿ ಹಂಸಲೇಖ ಇರಬಹುದು, ಮತ್ತಿತರ ಯಾವುದೇ ಸಂಗೀತ ಸಂಯೋಜಕರ ಜೊತೆಗಿನ ಇವರ ಬಾಂಧವ್ಯಗಳು ಸಾಕಷ್ಟು ಚಿತ್ರರಂಗದಲ್ಲಿ ಹೊಸ ಹೊಸ ಮುನ್ನುಡಿಯನ್ನ ಬರೆಯೋದಕ್ಕೆ ಸಾಧ್ಯವಾಯಿತು. ಇನ್ನು ಸಂಗೀತದ ಮಾಧುರ್ಯ, ಮನೋಮೂರ್ತಿಯವರ ಸಂಗೀತ ಅಂತಕ್ಕಂಥದ್ದು ಮಧುರ ಗೀತೆಗಳ ಒಂದು ಸಂಗಮವಾಗಿ ರೂಪುಗೊಳ್ಳುತ್ತದೆ. ಈ ಪ್ರಕಾರವಾಗಿ ಗುರುತಿಸಿದಾಗ ಸಂಗೀತದಲ್ಲಿ ಬೇಗನೆ ಜನಪ್ರಿಯ ಗಳಿಸಿದಂತಹ ಗೀತೆಗಳು ಮರೆಯಾದರೂ ಮಧುರ ಸಂಗೀತವುಳ್ಳಂತಹ ಗೀತೆಗಳು ಸದಾ ಒಬ್ಬ ವ್ಯಕ್ತಿಗೆ ನೆನಪಾಗಿ ಕಾಡುತ್ತಲೇ ಇರುತ್ತವೆ. ಅವುಗಳಲ್ಲಿ ಪ್ರಮುಖವಾದದ್ದು ಅಂದರೆ ಪ್ರೇಮಿಗಳಿಗೆಲ್ಲರಿಗೂ ಪ್ರಿಯವಾದ ಹಾಡು ನಿನ್ನಿಂದಲೇ ಕನಸೊಂದು ಶುರುವಾಗಿದೆ. ಈ ಕನಸು ಎಲ್ಲಿ ಶುರುವಾಗುತ್ತೆ, ಹೇಗೆ ಶುರುವಾಗುತ್ತೆ, ಒಬ್ಬ ಪ್ರೇಮಿಯ ಹೃದಯದಲ್ಲಿ ಹೇಗೆ ಇದು ಮನ್ನಣೆಯನ್ನು ಗಳಿಸ್ತು ಅನ್ನೋದನ್ನ ಆ ಹಾಡು ಕೇಳಿಯೇ ತಿಳಿಯಬೇಕು. ಇನ್ನು ಸಂಗೀತದ ಪ್ರಾಮುಖ್ಯತೆ, ಸಾಹಿತ್ಯದ ಪ್ರಾಮುಖ್ಯತೆ. ಸಂಗೀತ ಎಷ್ಟು ಬೇಕೋ ಅಷ್ಟಿರಬೇಕು. ಹಾಗೆ ಸಾಹಿತ್ಯ ಒಂದು ಆತ್ಮವಾಗಿದೆ, ಸಂಗೀತದ ಆತ್ಮವೇ ಸಾಹಿತ್ಯ ಅಂತಕ್ಕಂತಹ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಯಾವುದೇ ಒಂದು ಸಾಹಿತ್ಯ ಒಂದು ವ್ಯಕ್ತಿಯ ಮನಸ್ಸಿನಲ್ಲಿ ಸದಾ ಉಳಿಯಬೇಕಂದ್ರೆ ಅದು ಸಂಗೀತ ಬೇಕು. ಆದರೆ ಸಂಗೀತವೇ ಒಂದು ಸಾಹಿತ್ಯವನ್ನು ಉಳಿಸುವುದಿಲ್ಲ, ಬದಲಾಗಿ ಒಳ್ಳೆಯ ಸಾಹಿತ್ಯಗಳು ಒಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ ಸದಾ ಜಾಗೃತವಾಗಿ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ ಎನ್ನುವಂತಹ ಹಾಡಿನ ಮೂಲಕ ಎಲ್ಲರನ್ನು ಕೂಡ ರಂಜಿಸುತ್ತೆ ಅನ್ನೋದಕ್ಕೆ ಇದು ಒಂದು ಮಾದರಿ ಅಲ್ವಾ? ಇನ್ನು ಜಾನಪದ ಲೋಕ ಇರ್ಬೋದು, ಹಲವಾರು ಕ್ಷೇತ್ರಗಳಲ್ಲಿ ಇವರ ಸಂಗೀತ ಸಂಯೋಜನೆ ಅಂತಕ್ಕಂಥದ್ದು ಆಗಿನ ಪಾಶ್ಚಾತ್ಯ ಸಂಗೀತ ಇರ್ಬೋದು, ಈಗಿನ ಪ್ರಸ್ತುತ ಸಂಗೀತ ಇರ್ಬೋದು, ಎಲ್ಲವನ್ನು ಕೂಡ ಒಂದೇ ಹಾಡಿನಲ್ಲಿ ತೋರಿಸ್ತಕ್ಕಂಥ ಪ್ರಯೋಗಗಳು ಯಾವತ್ತೂ ಕೂಡ ಮನೋಮೂರ್ತಿಯವರು ಪ್ರಯೋಗ ಮಾಡುವುದಕ್ಕೆ ಮಾತ್ರ ಹಿಂಜರಿಲಿಲ್ಲ. ಯಾವಾಗಲೂ ಕೂಡ ಏನಾದ್ರೂ ಕೊಡಬೇಕು ಅಂದ್ರೆ ಪ್ರಯೋಗ ಮಾಡಬೇಕು. ಹೊಸ ಹೊಸ ಸಂಗೀತ ಪ್ರಕಾರಗಳನ್ನ ಪ್ರಯೋಗ ಮಾಡೋದ್ರ ಮೂಲಕ ಸಂಗೀತ ಕ್ಷೇತ್ರದಲ್ಲಿ, ಸಿನಿಮಾ ಕ್ಷೇತ್ರದಲ್ಲಿ ಸಂಗೀತದ ಮಹತ್ವವನ್ನು ಅರ್ಥೈಸಬೇಕು ಅಂತಕ್ಕಂತಹ ಪ್ರಯತ್ನವನ್ನ ನಮ್ಮ ಮನೋಮೂರ್ತಿಯವರು ಮಾಡ್ತಾರೆ. ಹೀಗೆ ಮನೋಮೂರ್ತಿಯವರು ತಮ್ಮ ಸಂಗೀತ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಹೊಸ ಚರಿತ್ರೆಯನ್ನ ಸೃಷ್ಟಿಸೋದರ ಜೊತೆಗೆ ವಿವಿಧ ಸಿನಿಮಾಗಳಿಗೆ ಸಂಗೀತ ಸಂಯೋಜನೆ ಮಾಡೋದರ ಮೂಲಕ ಮನೆ ಮಾತಾಗಿದ್ದಾರೆ.
ಮನೋಮೂರ್ತಿಯವರು ಇನ್ನಷ್ಟು ಕಾಲ ತಮ್ಮ ಸಂಗೀತ ಪಯಣವನ್ನು ಮುಂದುವರಿಸಲಿ. ಹಾಗೆ ಕೇಳುಗ ಮಿತ್ರರಿಗೆ, ಕೇಳುಗರಿಗೆ ಒಂದು ಹೊಸ ಚೈತನ್ಯವನ್ನ ತುಂಬಿಕೊಡ್ಲಿ ಅಂತಕ್ಕಂಥ ಆಶಯ ನಮ್ದು. ಮನೋಮೂರ್ತಿಯವರು ಇನ್ನೂ ಹೆಚ್ಚು ಕಾಲ ಬದುಕಿ ತಮ್ಮ ಸಂಗೀತ ಕ್ಷೇತ್ರದ ಪಯಣವನ್ನ ಮುಂದುವರಿಸಲಿ ಅಂತಕ್ಕಂಥ ಆಶಯದೊಂದಿಗೆ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ವಿಶೇಷತೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರೆಂಟ್ ಸೆಟ್ಟಿಂಗ್ ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ಮಾತ್ರ ನಾವು ಅಪ್ಲೋಡ್ ಮಾಡುವ ಎಲ್ಲಾ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಮೊದಲು ಸಿಗುತ್ತೆ ಅಂತ ಹೇಳ್ತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಜೈ ಹಿಂದ್.